ಸಾಮಾನ್ಯವಾಗಿ ಅಲ್ಲಲ್ಲಿ ಒಂದು ಹಣ್ಣನ್ನು ಮಾತ್ರ ಕೊಯ್ಲು ಮಾಡಲಾಗುತ್ತದೆ. ಆದರೆ ಈ FL77 ಅನ್ನು ಬಳಸಿದ ನಂತರ ಅದನ್ನು ಹೆಚ್ಚು ಕೊಯ್ಲು ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಕೇವಲ 50 ಹಣ್ಣುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಇದನ್ನು ಬಳಸಿದ ನಂತರ 100ಕ್ಕೂ ಹೆಚ್ಚು ಹಣ್ಣುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಆರಂಭದಲ್ಲಿ ಎಲ್ಲಾ ಎಲೆಗಳು ಹಳದಿ ಬಣ್ಣದ್ದಾಗಿದ್ದವು. ಈಗ ಅವು ತುಂಬಾ ಹಸಿರಾಗಿರುತ್ತವೆ. ಇದು ಮೊದಲ ಹಂತ. ಎರಡನೇ ಹಂತದಲ್ಲಿ ಇದು ಹೀಗಿರುತ್ತದೆ. ಮುಂದೆ 3ನೇ ಹಂತದಲ್ಲಿ ಇದು ಹೀಗಿರುತ್ತದೆ. 4ನೇ ಹಂತದಲ್ಲಿ ಪೇರಲ ಹಣ್ಣನ್ನು ಈ ರೀತಿ ಕೊಯ್ಲು ಮಾಡಲಾಗುತ್ತದೆ. ನನ್ನ ಹೆಸರು ಸುರೇಶ್. ನಾನು ದಿಂಡಿಗಲ್ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು 20 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ನನ್ನ ಬಳಿ 500 ಪೇರಲ ಗಿಡಗಳಿವೆ. ನನ್ನಲ್ಲಿ ಕೆಂಪು ಮತ್ತು ಬಿಳಿ ಪೇರಲ ವಿಧಗಳಿವೆ. ಆರಂಭದಲ್ಲಿ ಎಲ್ಲಾ ಎಲೆಗಳು ಹಳದಿ ಬಣ್ಣದ್ದಾಗಿದ್ದವು. ಇದನ್ನು ಬಳಸಿದ ನಂತರ ಎಲ್ಲಾ ಎಲೆಗಳು ಹಸಿರು ಬಣ್ಣಕ್ಕೆ ತಿರುಗಿದವು. ನಾನು ಈ ಔಷಧವನ್ನು ಫೇಸ್ಬುಕ್ನಲ್ಲಿ ನೋಡಿದೆ. ನಂತರ ನಾನು ಅದನ್ನು ಆರ್ಡರ್ ಮಾಡಿ ಬಳಸಿದೆ. ಈ ಅಭಿಮಾನ್ ಔಷಧಿಯನ್ನು ಸಸಿ ನೆಟ್ಟ 15 ದಿನಗಳಿಂದ ಒಮ್ಮೆ ನೀರು ಹಾಕಿದ ನಂತರ ನಾನು ಅದನ್ನು ಪ್ರತಿ ಮರಕ್ಕೆ 50 ಮಿಲಿ ದರದಲ್ಲಿ ಬೇರಿನಲ್ಲಿ ಬಳಸಿದೆ. ಮುಂದೆ FL77 ಸಿಂಪಡಿಸುವುದರಿಂದ ಹೆಚ್ಚಿನ ಚಿಗುರುಗಳು ಬರುತ್ತಿವೆ. ಸಸ್ಯವು ಸರಿಯಾಗಿ ಬೆಳೆಯುತ್ತಿರಲಿಲ್ಲ, ಆದರೆ ಇದನ್ನು ಬಳಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತಿದೆ ಮತ್ತು ಸಸ್ಯವು ಚೆನ್ನಾಗಿ ಬೆಳೆಯುತ್ತಿದೆ. ಸಾಮಾನ್ಯವಾಗಿ ಅಲ್ಲಲ್ಲಿ ಒಂದು ಹಣ್ಣನ್ನು ಮಾತ್ರ ಕೊಯ್ಲು ಮಾಡಲಾಗುತ್ತದೆ. ಆದರೆ ಈ FL77 ಅನ್ನು ಬಳಸಿದ ನಂತರ ಅದನ್ನು ಹೆಚ್ಚು ಕೊಯ್ಲು ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಇದು ಕೇವಲ 50 ಹಣ್ಣುಗಳನ್ನು ಮಾತ್ರ ಬೆಳೆಯುತ್ತದೆ. ಇದನ್ನು ಬಳಸಿದ ನಂತರ ಇದು 100ಕ್ಕೂ ಹೆಚ್ಚು ಹಣ್ಣುಗಳನ್ನು ಬೆಳೆಯುತ್ತದೆ. ನಾನು ಒಮ್ಮೆ ಅಭಿಮಾನ್ ಮತ್ತು ಪ್ರತಿ 15 ದಿನಗಳಿಗೊಮ್ಮೆ FL77 ಅನ್ನು ಬಳಸುತ್ತಿದ್ದೇನೆ. ಫಲಿತಾಂಶವು ತುಂಬಾ ಉತ್ತಮವಾಗಿದೆ. ಇದರಿಂದಾಗಿ ನನಗೆ ಹೆಚ್ಚಿನ ಲಾಭ ಸಿಗುತ್ತಿದೆ.